ನಮಸ್ತೆ ಪ್ರೀತಿ ವಿದ್ಯಾರ್ಥಿಗಳೇ. ಇತ್ತೀಚೆಗೆ ಒಂದು ವಿದ್ಯಾರ್ಥಿಗಳು ತುಂಬ ಏನು ಸೋಷಿಯಲ್ ಮೀಡಿಯಾ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ವಿದ್ಯಾರ್ಥಿಗಳು ಏನಾಗ್ತಿದೆ ಅಂದರೆ, ಈ ಚಾಟ್ ಜಿ ಪಿ ಟಿ, ಜೆಮಿನೈ ಮತ್ತು ಕ್ಲೌಡ್ ಈ ಥರದ್ದು ಕೆಲವು ಟೆಕ್ನಾಲಜಿನ ಯೂಸ್ ಮಾಡ್ತಿರೋದು ನೋಡ್ತಾ ಇದ್ದೀನಿ. ಅದನ್ನು ಸ್ಟಡಿ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ನಾನು ಹೇಳೋದು, ಯಾಕೆಂದರೆ ನಾನು ಒಂದಷ್ಟು ಹುಡುಗರು ಪೇಪರ್ಗಳನ್ನ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಗಮನಿಸಿದೆ. ಗಮನಿಸಿದಾಗ ಏನನ್ನಿಸ್ತು, ಅವ್ರು ಏನು ಮಾಡ್ತಾಯಿದ್ದಾರೆ, ಈಗ ಒಂದು ಪ್ರಬಂಧ ಕೊಟ್ಟರೆ, ಯಾವ್ದಾದ್ರು ಒಂದು ವಿಷಯಕ್ಕೆ ಪ್ರಬಂಧ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಯೂಶ್ವಲಿ ಆ ಒಂದು ಇದಕ್ಕೆ ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ಆ ಟಾಪಿಕ್ನ ಹಾಕಿ ಆ ಟಾಪಿಕ್ನ ಕೇಳ್ತಾರೆ. ಸರ್, ಇದಕ್ಕೆ ಒಂದು 600 ಎಸ್ಸೆ, 1200 ಎಸ್ಸೆ, ಯು ಪಿ ಎಸ್ ಸಿ ಲೆವೆಲಿಗೆ ಎಸ್ಸೆ ಕೊಡಿ ಅಂತ ಕೇಳ್ತಾರೆ. ಅದನ್ನು ತಗೊಂಡು ಆ್ಯಸ್ ಇಟ್ ಈಸ್ ಏನು ಮಾಡ್ತಾರೆ, ಎಕ್ಸಾಮ್ಸ್ಗಳಲ್ಲಿ ಬರೀತಾರೆ. ಇದರಿಂದ ಏನಾಗುತ್ತೆ, ನಿಮ್ಗೆ ಹೌದು ಒಂದು ಸ್ಟ್ರಕ್ಚರ್ಡ್ ಒಂದು ಎಸ್ಸೆ ಸಿಗುತ್ತೆ, ಯೂಸ್ಫುಲ್ ಆಗುತ್ತೆ. ಆದರೆ ಏನಾಗ್ತಿದೆ, ಇದು ನಿಮ್ಮ ಒಂದು ಏನು ಕ್ರಿಯೇಟಿವಿಟಿನ ಮತ್ತು ನಿಮ್ಮ ಸ್ಕಿಲ್ನ ಕರಬ್ ಮಾಡುತ್ತೆ, ಅಂದರೆ ಕಡಿಮೆ ಮಾಡುತ್ತೆ. ನೀವು ಏನಾಗ್ತೀರಿ, ಚಾಟ್ ಜಿ ಪಿ ಟಿ, ಜೆಮಿನ ಯೂಸ್ ಮಾಡ್ತಾ ಅಡಿಕ್ಟ್ ಆಗಿಬಿಡ್ತೀರಾ. ನಿಮ್ಮ ಒಂದು ವಿಶ್ಲೇಷಣಾ ಸ್ಕಿಲ್, ಅನಲಿಟಿಕಲ್ ಸ್ಕಿಲ್ನ ನಿಮಗೆ ಗೊತ್ತೇ ಆಗಲ್ಲ, ಮರ್ತೋಗ್ತಾ ಇರುತ್ತೆ. ಅದು ಡೇ ಬೈ ಡೇ ಏನಾಗ್ತಾರೆ, ನೀವು ಜಾಸ್ತಿ ಈ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿ ಸ್ಟಾರ್ಟ್ ಮಾಡಿಬಿಡ್ತೀರಾ. ಚಾಟ್ ಜಿ ಪಿ ಟಿ ಆಗಿರ್ಬೋದು ಅಥವಾ ಜಿಮಿನೈ ಮೇಲೆ, ಮೊಬೈಲ್ ಮೇಲೆ ಡಿಪೆಂಡ್ ಆಗಿಬಿಡ್ತೀರಾ. ನಿಮ್ಮ ಸ್ಟಡೀಸು ಫುಲ್ ಫೋಕಸ್ ಅದ್ರ ಮೇಲೆ ಹೋಗ್ಬಿಡುತ್ತೆ. ಆಮೇಲೆ ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಸ್ಕಿಲ್ಸು, ನಿಮ್ಮ ಅನಲಿಟಿಕಲ್ ಸ್ಕಿಲ್ಸ್, ನಿಮ್ಮ ಆಲೋಚನಾ ಲಹರಿ, ನಿಮ್ಮ ಒಂದು ಭಾಷಾ ಕೌಶಲ್ಯಗಳು ಏನಾಗುತ್ತೆ, ಕಡಿಮೆ ಆಗುತ್ತೆ. ಮತ್ತು ಅದೇನು ಕೊಟ್ಟಿರುತ್ತೋ ಅದಕ್ಕೆ ಸ್ಟಿಕ್ಕನ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ನಾನು ಹೇಳಿದೇನೆಂದರೆ, ಈ ಥರದ್ದು ಲಿಮಿಟೆಡಾಗಿ ಯೂಸ್ ಮಾಡಿ. ಹಂಗಂದ್ಬಿಟ್ಟು ನಾನು ಟೆಕ್ನಾಲಜಿನ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ಸ್ಟೂಡೆಂಟ್ಸು ಎಲ್ಲ ಈಗ ಏನು ಮಾಡ್ತಾರೆ, ಒಂದು ಚಾಪ್ಟರ್ನ ಕ್ವಶನ್ಗಳ್ನ ಎಲ್ಲ ಒಂದು ಯಾವುದೋ ಒಂದು ಪಿ ಡಿ ಎಫ್ ತೊಗೊಳ್ತಾರೆ, ಕ್ವಶನ್ ಪೇಪರ್ ಇರೋ ಪಿ ಡಿ ಎಫ್ನ ಜೆಮಿನೈ ಕೇಳ್ಬಿಟ್ಟು ಆ ಜೆಮಿನೈಗೆ ಏನು ಇದರಲ್ಲಿರೋ ಎಲ್ಲ ಕ್ವಶನ್ಸು ಅನಾಲಿಸಿಸ್ ಮಾಡಿ ಯಾವ ಥರ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ನನಗೆ ಕೊಡು ಅಂತ ಕೇಳ್ತಾರೆ. ಈ ಥರದ್ದು ಕ್ವಶನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾನು ಹೇಳ್ತಿರೋದು, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ನೀವೇನು ಮಾಡಿ, ನೀವೇ ಕ್ವಶನ್ ಪೇಪರ್ ತೊಗೊಂಡು ಅನಾಲಿಸಿಸ್ ಮಾಡಿ. ನೀವು ಏನು ಮಾಡ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ಅದನ್ನು ನೀವು ಮಾಡಬೇಕು. ನೀವು ಮಾಡಿದಾಗ ಏನಾಗುತ್ತೆ, ನಿಮ್ಮ ಆ ಒಂದು ಸ್ಕಿಲ್ಸ್ ಗೊತ್ತಾಗುತ್ತೆ. ಯಾವ ವರ್ಷದಲ್ಲಿ ಯಾವ ಕ್ವಶನ್ಸ್ ಕೇಳಿದ್ದಾರೆ, ಆ ಕ್ವಶನ್ ಯಾಕೆ ಕೇಳಿದ್ದಾರೆ, ಆ ಟಾಪಿಕ್ ಯಾಕೆ ಇಂಪಾರ್ಟೆಂಟು ಗೊತ್ತಾಗ್ತಿದೆಯಾ. ಇದು ನೀವು ಅನಾಲಿಸಿಸ್ ಮಾಡಿದಾಗ ಏನಾಗುತ್ತೆ, ತುಂಬ ನೆನಪಲ್ಲಿರುತ್ತೆ. ಮತ್ತು ನಿಮ್ಗೆ ಅದು ಎಕ್ಸಾಮ್ಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ. ಅದರ್ವೈಸ್ ನೀವೇನಾದರೂ ಬರೀ ಈ ಚಾಟ್ ಜಿ ಪಿ ಟಿ, ಜೆಮಿನಿಗಳ ಮೇಲೆ ತುಂಬ ಡಿಪೆಂಡ್ ಆದಾಗ ಅದು ನಿಮ್ಮ ಒಂದು ಅನಾಲಿಟಿಕಲ್ ಸ್ಕಿಲ್ಸ್ನ ಮತ್ತು ನೀವು ಯೋಚನೆ ಮಾಡೋದನ್ನ, ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದು ಪ್ರಿಡಿಕ್ಟ್ ಮಾಡೋದನ್ನ ಕಮ್ಮಿ ಮಾಡುತ್ತೆ. ಆಮೇಲೆ ಎಕ್ಸಾಮಿನರ್ ಥರ ಥಿಂಕ್ ಮಾಡಬೇಕು. ನೀವು ಏನಾಗುತ್ತೆ, ಆರ್ಟಿಫಿಷಿಯಲ್ ಅದು ಒಂದು ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನ ಕ್ರೋಢೀಕರಿಸಿ ಏನು ಮಾಡುತ್ತೆ, ಕೊಡುತ್ತೆ. ಹೌದು, ನಿಜ. ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಲಿಮಿಟೆಡ್ ಸೋರ್ಸಲ್ಲಿ ಯೂಸ್ನೇ ಮಾಡಿ. ತುಂಬ ಅದ್ರ ಮೇಲೆ ಡಿಪೆಂಡೆನ್ಸಿ ನೀವು ಏನಾದರೂ ಮಾಡ್ತಾ ಹೋಯ್ತು ಅಂದರೆ ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರಾ. ಎಕ್ಸಾಮಲ್ಲಿ ಯಾವ ನಿಮ್ಮ ಈ ಚಾಟ್ ಜಿ ಪಿ ಟಿ ಆಗಿರಿ, ನಿಮ್ಮದು ಜೆಮಿನಿ ಆಗಿ ಯಾವುದಕ್ಕೂ ಯೂಸ್ ಬರಲ್ಲ. ಯಾಕೆಂತಂದ್ರೆ ನೀವು ಅಲ್ಲಿ ಥಿಂಕ್ ಮಾಡಿ ಯೂಸ್ ಮಾಡಬೇಕು. ನೀವು ಯೂಸ್ ಮಾಡ್ತಾ ನಿಮಗೆ ಗೊತ್ತಿಲ್ಲದಂಗೆ ಅದು ಅಡಿಕ್ಟ್ ಆಗ್ತಾ ಹೋಗ್ತೀರಾ. ಆಮೇಲೆ ಅದಕ್ಕೆ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಗೊತ್ತಾಗ್ತಿದೆ. ಇದು ತುಂಬ ವಿದ್ಯಾರ್ಥಿಗಳು ಮಾಡ್ತಿರೋ ಒಂದು ಮಿಸ್ಟೇಕ್ಸು. ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ, ಜಾಸ್ತಿ ಬುಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನೋಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನೀವು ಅನಾಲಿಸಿಸ್ ಮಾಡಿ. ನೀವು ಎಲ್ಲ ಕಡೆ ಸೋರ್ಸ್ನ ಕಲೆಕ್ಟ್ ಮಾಡ್ಕೊಂಡು ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಯಾವ ಚಾಪ್ಟ್ರಲ್ಲಿ ಯಾವ ಟಾಪಿಕ್ ಇಂಪಾರ್ಟೆಂಟು, ಅದು ಯಾವ ಒಂದು ಕ್ವಶನ್ಸ್ ಬರ್ತಾ ಇದೆ, ಯಾವ ಕ್ವಶನ್ ಜಾಸ್ತಿ ರಿಪೀಟ್ ಆಗ್ತಾಯಿದೆ, ಆ ರಿಪೀಟ್ ಆಗೋಕ್ಕೆ ಕಾರಣ ಏನು, ಈ ಥರದ್ದು ಎಲ್ಲ ಕ್ವಶನ್ಸು ಸಹ ಗೊತ್ತಾಗೋದು ನೀವು ಆ ಒಂದು ಎಕ್ಸಸೈಸ್ನ ನೀವೇ ಮಾಡಿದಾಗ. ನೀವು ಕೆಲಸ ಈಸಿ ಆಗುತ್ತೆ, ಅಥವಾ ಅದೇನಾದರೂ ಬೇಗ ಯೂಸ್ಫುಲ್ ಆಗುತ್ತೆ, ಬೇಗ ನನ್ನ ಕೆಲಸ ಕಮ್ಮಿ ಆಗುತ್ತೆ ಅಂತ ನಾನು ಮಾಡೋಕ್ಕೆ ಹೋದರೆ ನಿಮಗೆ ಅದು ಖಂಡಿತ ಮುಂದೆ ಪರಿಣಾಮ ಬೀರುತ್ತೆ. ಅದಕ್ಕೆ ಆ ಥರದ್ದು ಕೆಲಸಗಳನ್ನ ಮಾಡೋದು ಬದಲು ನೀವೇ ಕೂತ್ಕೊಂಡು ಅನಾಲಿಸಿಸ್ ಮಾಡಬೇಕು. ಯಾವುದೇ ಕ್ವಶನ್ ಪೇಪರ್ ಆಗಿರಲಿ, ಆ ಥರ ಒಂದು ರೀಸೆಂಟ್ ಕ್ವಶನ್ ಪೇಪರ್ ತೊಗೊಂಡು ಯಾಕೆ ಈ ಕ್ವಶನ್ಸ್ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಯಾಕೆ ಇದು ಇಂಪಾರ್ಟೆಂಟು, ನೀವು ಅನಾಲಿಸಿಸ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ಕ್ವಶನ್ ಪೇಪರು, ನೋಟ್ಸ್ ಬುಕ್ಕು, ನಿಮ್ಮ ಬೇಸಿಕ್ಸ್ ಬುಕ್ಕು, ನಿಮ್ಮ ಫೌಂಡೇಶನ್ ಬುಕ್ಸ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಅವನ್ನ ಜಾಸ್ತಿ ಯೂಸ್ ಮಾಡಿ. ಚಾಟ್ ಜಿ ಪಿ ಟಿ ಮತ್ತು ಇದು ತುಂಬ ಡಿಸ್ಟ್ರಾಕ್ಷನ್ ಮಾಡುತ್ತೆ, ಮತ್ತು ಅದು ನಿಮ್ಮನ್ನು ಸೋಂಬೇರಿಗಳನ್ನಾಗಿ ಮಾಡುತ್ತೆ. ಈ ಸೋಂಬೇರಿತನ ಏನಾಗುತ್ತೆ, ಮುಂದೆ ನಿಮ್ಮ ಎಕ್ಸಾಮ್ಸಲ್ಲಿ ಖಂಡಿತ ನಿಮಗೆ ಹಾರ್ಮ್ ಆಗುತ್ತೆ. ಇದು ತುಂಬ ಯೂಸ್ ಮಾಡೋದು ಕಮ್ಮಿ ಮಾಡಿ. ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಸ್ಟಡಿ ಮಾಡಬೇಕಾದ್ರೆ ನಿಮ್ಮ ಸ್ವಂತ
ಸ್ಕಿಲ್ಸ್ಗಳನ್ನ ಕಲಿಯೋಕ್ಕೆ ಜಾಸ್ತಿ, ಅದಕ್ಕೆ ಜಾಸ್ತಿ ಒತ್ತು ಕೊಡಿ, ಗೊತ್ತಾಗ್ತಿದೆಯಾ? ಈ ರೀತಿ ವಿದ್ಯಾರ್ಥಿಗಳು ಮಾಡ್ತಾಯಿದ್ರು, ಅದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ವಿಚಾರ ಮಾಡಿ. ನಾನು ಹೇಳ್ತಿರೋ ಸರಿನೋ ತಪ್ಪು ವಿಚಾರ ಮಾಡಿ ಆಮೇಲೆ ಅದನ್ನು ಥಿಂಕ್ ಮಾಡಿ.